ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್. ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ 199 ರೂಗಳಿಗೆ ಮಾತ್ರ. ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನ ಒಂದೇ ಜಾಗದಲ್ಲಿ ಖರೀದಿಸಬಹುದು. ಹಾಗಿದ್ರೆ ಮತ್ಯಾಗ್ತಡ, ಹಿಂದೆ ಭೇಟಿ ನೀಡಿ. ಸ್ಥಳ ಪೊಲೀಸ್ ಭವನ, ಡಿಆರ್ ಆವರಣ, ಮೆಗನ್ ಆಸ್ಪತ್ರೆ ಎದುರು, ಬಸ್ ನಿಲ್ದಾಣ, ಸಾಗರ ರಸ್ತೆ, ಶಿವಮೊಗ್ಗ. ಒಮ್ಮೆ ಭೇಟಿ ಕೊಡಿ, ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಇದೇ ಆಗಸ್ಟ್ 3, 2025 ಸೆಪ್ಟೆಂಬರ್ 1, 2025 ಮಾತ್ರ. ಇತ್ತೀಚೆಗೆ ನಡೆದ ಮಳೆಗಾಲದ ಅಧಿವೇಶನದಲ್ಲಿ ಶಾಸಕ ಎಸ್ಎನ್ ಚನ್ನಬಸಪ್ಪ ಅವರು ವಸತಿ ಸಚಿವರಾದ ಜಮೀರ್ ಅಹಮದ್ ಅವರನ್ನು ಭೇಟಿಯಾದ ಸಂದರ್ಭದಲ್ಲಿ ಆಶ್ರಯ ಯೋಜನೆಗಳ ಪರಿಶೀಲನೆಗಾಗಿ ಅಧಿಕಾರಿಗಳನ್ನು ಕಳಿಸುವುದಾಗಿ ಅವರು ಭರವಸೆ ನೀಡಿದ್ದರು. ಅದರ ಫಲವಾಗಿ ಇಂದು ರಾಜೀವ್ ಗಾಂಧಿ ವಸತಿ ನಿಗಮ ಬೆಂಗಳೂರು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರು ಶಿವಮೊಗ್ಗ ನಗರಕ್ಕೆ ಭೇಟಿ ನೀಡಿ ಆಶ್ರಯ ಯೋಜನೆಗಳ ಪ್ರಗತಿ ಪರಿಶೀಲಿಸಿದರು. ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಯೋಜನೆಗಳ ಪ್ರಸ್ತುತ ಹಂತ, ಬಾಕಿ ಇರುವ ಕಾಮಗಾರಿಗಳು ಮತ್ತು ಮನೆಗಳ ಹಸ್ತಾಂತರ ಪ್ರಕ್ರಿಯೆ ಕುರಿತು ಚರ್ಚೆ ನಡೆಯಿತು. ಆ ಬಳಿಕ ಗೋವಿಂದಾಪುರ ಮತ್ತು ಗೋಪಿಶೆಟ್ಟಿಕೊಪ್ಪ ಯೋಜನೆಗಳನ್ನು ಸ್ಥಳದಲ್ಲೇ ಪರಿಶೀಲಿಸಲಾಯಿತು. ವ್ಯವಸ್ಥಾಪಕ ನಿರ್ದೇಶಕರು ಗುತ್ತಿಗೆದಾರರಿಗೆ ಬರುವ ಡಿಸೆಂಬರ್ ಒಳಗಾಗಿ ಗೋಪಿಶೆಟ್ಟಿಕೊಪ್ಪ ಹಾಗೂ ಗೋವಿಂದಾಪುರ ಯೋಜನೆಗಳ ತಲಾ 600 ಮನೆಗಳನ್ನು ಪೂರ್ಣಗೊಳಿಸಿ ಫಲಾನುಭವಿಗಳಿಗೆ ಹಸ್ತಾಂತರಿಸುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಇದೇ ವೇಳೆ ಗುಣಮಟ್ಟದ ಮಾನದಂಡಗಳನ್ನು ಪಾಲಿಸುವುದರ ಜೊತೆಗೆ ಫಲಾನುಭವಿಗಳ ಅನುಕೂಲಕ್ಕೆ ತಕ್ಕಂತೆ ಮೂಲಭೂತ ಸೌಕರ್ಯಗಳನ್ನು ಅಂದರೆ ಕುಡಿಯುವ ನೀರು, ಒಳಚರಂಡಿ, ರಸ್ತೆ, ವಿದ್ಯುತ್ ಶೀಘ್ರ ಪೂರ್ಣಗೊಳಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಈ ಸಂದರ್ಭದಲ್ಲಿ ಪಾಲಿಕೆ ಆಯುಕ್ತರಾದ ಮಾಯಣ್ಣಗೌಡ, ಆಶ್ರಯ ಸಮಿತಿ ಸದಸ್ಯ, ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. So this is maybe the beneficiary contribution portion. ಇದನ್ನೆಲ್ಲ ಎಕ್ಸ್ಟೆಂಡ್ ಕೂಡ ಒಂದು ಕಾರ್ಪೊರೇಷನ್ ಆನ್ಗೋಯಿಂಗ್ ಏನಿಲ್ಲ ಸರ್, ಮಿನಿಮಮ್ ನಡೀತಾ ಇದೆ. 576 ಮನೆಗೆಲ್ಲ ಕೂಡ ಕೆಲಸ ಮಾಡೋದಿಲ್ಲ. 576 ಮನೆಗೆಲ್ಲ ಕೂಡ ನಮಗೆ ಸಪೋರ್ಟ್ ಆಗಿದೆ. ನಮ್ಮಿಂದ ಟೆಂಡರ್ ಆಗಿದ್ದು ಬೆನಿಫಿಷಿಯರಿ ಕಾಂಟ್ರಿಬ್ಯೂಷನ್ ಕಲೆಕ್ಟ್ ಮಾಡಿ ನಾವು ಕೊಡಬಹುದು. ಬೆನಿಫಿಷಿಯರಿ ದೇ ಹ್ಯಾವ್ ಸ್ಟಾಪ್ಡ್ ದಟ್ ಏನಪ್ಪಾ ಅಂತಂದ್ರೆ ಬಿಕಾಸ್ ಆಫ್ ದಿಸ್ ಇಶ್ಯೂ. ಒನ್ ದಟ್ ಕ್ಲಿಯರ್ ಬೆನಿಫಿಷಿಯರಿ ಕಾಂಟ್ರಿಬ್ಯೂಷನ್ ಏನು ಪೆಂಡಿಂಗ್ ಇದೆ? ಪೆಂಡಿಂಗ್ ಇದೆ, ಔಟ್ಸೈಡ್ ಪೆಂಡಿಂಗ್ ಇದೆ. ಔಟ್ಸೈಡ್ ಪೆಂಡಿಂಗ್ 10 ಬ್ಲಾಕ್ಸ್ ಔಟ್ಸೈಡ್ ಇದೆ. ಅವೆಲ್ಲ ಮುಗಿಸ್ಕೊಡ್ಬೇಕು. ಅವೆಲ್ಲ ಪಟಪಟನ ಮುಗಿಸ್ಬೇಕು. ಇವುಗಳಿಗೆ ಈ ಭಾಗ ಓನ್ಲಿ ಔಟ್ಸೈಡ್ ಪೇಂಟಿಂಗ್ ಒಂದಿದೆಯಾ? ಆಮೇಲೆ ಈ ಬಿಟಿ ರೋಡ್ ಒಂದಿದೆಯಾ ಸರ್? ಮಾಡಬಾರ್ದು, ಸಮ್ಮರ್ ಬಂದು ಇದು ಮಾಡಿಕೊಡ್ತೀವಿ ನಾವು. ನೆಕ್ಸ್ಟ್ ಮಂತ್ 15ಗೂ ಈ ಬ್ಯಾಲೆನ್ಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ರೋಡ್ ಮಾತ್ರ ಸ್ವಲ್ಪ ಲೇಟ್ ಆಗ್ತದೆ. ನಿನಗೆ ಕೊಡಬೇಕಾದ್ರೆ ಹಣನೂ ಕೊಟ್ಟಿದ್ದೀವಿ. 15% ನಮ್ದು 100ಕ್ಕೆ 15% ಇದ್ರೆ ಮಾತ್ರ ನಾವು ಪೆಂಡಿಂಗ್, ನಾವು ಡಿಫಾಲ್ಟರ್ ಆಯ್ತೀವಿ. ನಮ್ದು ಅಷ್ಟಿಲ್ಲ ಇಲ್ಲ ಇಲ್ಲಿ. 300 ಕೋಟಿ ಅಂತ ಅಂದ್ರೆ ಹೆಚ್ಚು 50 ಕೋಟಿ ಕೆಲಸ ಮಾಡಿರ್ಬೇಕು ಅನ್ನೋ ನಮ್ಗೆ ಅಡಿಷನಲ್ ಆಗಿ. ಈಗೇನಪ್ಪ ಸ್ಟಾರ್ಟ್ ಮಾಡಬೇಕು. ಇವ್ರು ಹೇಳಿದ್ರಲ್ಲ ಈ ಸಂಘಟನೆಗೆ ಇವ್ರನ್ನ ಜೊತೆ ಮಾಡಿ, ಇವ್ರು ಇಂಜಿನಿಯರ್ ಸರ್, ಇವರು ಇದನ್ನ ನೋಡ್ತಾ ಇದ್ದಾರೆ. ಎಸ್ ಸರ್, ಇವ್ರೇನ್ ಕೆಲಸ ಮಾಡಿದ್ರೆ ರಿಪೋರ್ಟ್ ಕೊಡಿ ಅಂತ ಹೇಳಿದ್ರು. ಇವ್ರು ತಗೊಂಡಿರೋ ದುಡ್ಡಿಗೂ ಇಲ್ಲಿ ಆಗಿರೋ ಕೆಲಸಕ್ಕೆ ಅರ್ಥ ಸಂಬಂಧ ಇಲ್ಲ. ಈಗ ನೋಡಿ, ನಮ್ಮ ಪೋರ್ಷನ್ ಏನದ ಆಲ್ಮೋಸ್ಟ್ ಅಡಿಷನಲ್ ಆಗಿ ಕೊಟ್ಟಿದೀವಿ. ವರ್ಕ್ ಸ್ಟಾರ್ಟ್ ಮಾಡಿ ಇಮಿಡಿಯೇಟ್. PMC ಅವರು ಯಾರು? ಇದು 80% ಅದು. ರಿಮೈನಿಂಗ್ 20% ಏನಕ್ಕೆ ಕೊಡೋದು? ಅದೇ ಸರ್, ಕಂಪ್ಲೀಷನ್ ಆದ್ಮೇಲೆ ನಾನು ಜಿಯೋ ಟ್ಯಾಗ್ ಮಾಡ್ಕೊಡ್ತೀನಿ. ಹಾಗಿದ್ರೆ ಜಿಯೋ ಟ್ಯಾಗಿಂಗ್ ಮಾಡಕ್ ಈಗ ವರ್ಕ್ ಸ್ಟಾರ್ಟ್ ಮಾಡಿ. ಈ ಪೋರ್ಷನ್ ನನ್ನ ಜವಾಬ್ದಾರಿ, ಇಮಿಡಿಯೇಟ್ ರಿಲೀಸ್ ಮಾಡ್ತೀನಿ. ಆಯ್ತಾ? ವರ್ಕ್ ಸ್ಟಾರ್ಟ್ ಆಗ್ಲಿ. ಸೊ ನನ್ನ ಕಂಪ್ಲೀಷನ್ ಆಗ್ಲಾರ್ದೆ ನಾನು ಕೊಡ್ಲಿಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಸೊ ಒನ್ಸ್ ಯು ಕಂಪ್ಲೀಟ್ ಇಟ್ ನೋ, ಇಮಿಡಿಯೇಟ್ಲಿ ವಿ ವಿಲ್ ರಿಲೀಸ್ ದಿಸ್ ಅಮೌಂಟ್. ಓಕೆ, ದೆನ್ ದಿಸ್ ಪೋರ್ಷನ್ ವಿ ವಿಲ್ ಟೇಕ್. ಅದ್ರ ಜೊತೆಗೆ ಅವರು ಕಲೆಕ್ಷನ್ ಮಾಡ್ತಾರೆ ಬೆನಿಫಿಷರಿಯಿಂದ. ಸೊ ಅದಾದ್ಮೇಲೆ ನೋ ಇಶ್ಯೂ. ಡೈಲಿ ಅಪ್ಡೇಟ್ ಮಾಡಿ. ನಮ್ಮ ಟೀಮ್ ಬರುತ್ತೆ, ಏನ್ ಮಾಡಿದ್ರೆ ಏನ್ ಮಾಡಿ ಬರತ್ತು. ಮತ್ತೆ ಆಮೇಲೆ ಇವರು ಅವ್ರನ್ನ ಕೂರಿಸ್ಕೊಂಡು ಕ್ರಾಸ್ ಚೆಕ್ ಮಾಡೋದಲ್ಲ. ಅವ್ರು ಕೊಟ್ಟ ರಿಪೋರ್ಟ್ ಇಟ್ಕೊಂಡು ನೀವು ಹೆಂಗ್ ಕ್ರಾಸ್ ಚೆಕ್ ಮಾಡಬೇಕು ನಮ್ಮ ಸ್ಟೈಲ್ ಒಳಗಡೆ ಮಾಡಿ. ನಮಗೆ PMCನ ಎಕ್ಸೆಪ್ಟೆಡ್ ಆಗ್ಬಿಟ್ಟಿದೆ. ರಿಮೈನಿಂಗ್ ಮಾಡೋದು ಕರೆಕ್ಟ್ ಆಗಿ ಒಂದು ಇದು ಇಟ್ಕೊಂಡ್ಬಿಟ್ಟಿದ್ವಿ.
ನಮ್ಮ ಟೈಮ್ ಶೆಡ್ಯೂಲ್ You make one schedule. ಓಕೆ ಟೈಮ್ ಶೆಡ್ಯೂಲ್ No, today itself you make schedule. I will be here. Okay, sir. So by evening you will give it, no? So I will get one schedule from you and another that ನಮ್ಮ ಇವರು ಬಂಗೆ ಇವರು ಶ್ರೀಕಾಂತ್ ನಿಮ್ದು ಒಂದು ಶೆಡ್ಯೂಲ್ ಮಾಡಿ ಕೊಡಿ. ಅವ್ರ ನೆಕ್ಸ್ಟ್ ಮಾಡಿ ಅವ್ರದ್ದೇನು ನೋಡಿಲ್ಲ ನಾವು. ಅದೇ ಸರ್ ನಾನು ಶೆಡ್ಯೂಲ್ ಬಗ್ಗೆ ಮಾತಾಡೋದು. ಶೆಡ್ಯೂಲ್ ಒಂದು ರೆಡಿ ಮಾಡಿಸಿ ನಿಮ್ಮ ಅವ್ರ ಕಡೆಯಿಂದ. You also prepare. ಮಂಡೇ ಬರ್ತೀರಿ ಕೊಡ್ತೀರಾ? I should be realistic and you should be gentleman promise. You discuss with commissioner, then you come to my chamber, I mean office. ಓಕೆ I'll commitment letter ಕೇಳಬೇಡಿ. every month ಇಷ್ಟು ಕೊಡ್ಬೇಕು ನೀವು ಅಂದ್ಬಿಟ್ಟು. ಈಗ ನೋಡಿ ಇದು ಡಿಸೆಂಬರ್ 2025ಗೆ ಮುಗಿಲೇಬೇಕು. ಸೊ ಎಕ್ಸ್ಟೆನ್ಷನ್ ಅಂತೂ ಕೊಡೋದಿಲ್ಲ ಬಿಕಾಸ್ PMAY 2 ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಇದ್ದಾಗ ಎಕ್ಸ್ಟೆನ್ಷನ್ ಕೊಡಿ ಅಂದ್ರೆ ತಪ್ಪಾಗುತ್ತೆ. ಬಟ್ ಏನೇ ನಾವು ರಿಕ್ವೆಸ್ಟ್ ಮಾಡ್ತೀವಿ ಸರ್. ಬಟ್ ಎಕ್ಸ್ಟೆನ್ಷನ್ ಅಷ್ಟು ಕೊಡ್ಲಿಕ್ಕೆ ರೀಸನ್ಸ್ ಗಳು ಇಲ್ಲ. ಈಗ ನಾವು ವಿ ಹ್ಯಾವ್ ಟು ಮೂವ್ ಫಾರ್ ದಿ PMAY 2. ಇಫ್ ಯು ಸಕ್ಸಸ್ಫುಲಿ ಕಂಪ್ಲೀಟ್ ಇಟ್ ನೋ ದೆನ್ ವಿ ವಿಲ್ ಗೋ ಫಾರ್ ದಿ PMAY 2. ದೇರ್ ಅಗೇನ್ ವಿ ಆರ್ ಇಶ್ಯೂಡಿಂಗ್ ಇಲ್ಲಿ 600 ಏನ್ ಮಾಡಿದ್ರೆ ನೋಡಿ ಇದೆ 1800 ಅಲ್ಲಿ 1000 BT ರೋಡ್ ಇಂದ ಅಲ್ಲಿ ಸ್ವಲ್ಪ ವಾಕ್ಬಲ್ ಬರ್ಬೇಕು ಸರ್. ಜಸ್ಟ್ ಕೆಲಸ. ಈಗ ನಿಮ್ಗೆ ಏನಾದ್ರು ಕಂಟಿನ್ಯೂ ಮಾಡ್ತಾರಾ ಏನು ಮಾಡ್ತಾರೆ? ಈ ಪೆಡಸ್ಟ್ರಿ ಎಲ್ಲ 1.2 ಹೈಟ್ ಇಷ್ಟ ಐತೆ ಸರ್. ಏನಾಗಿದ್ರೆ 2.4 ಮಟ್ಟ ಹೈಟ್ ತಗೊಂಡ್ಬೇಕು ಸರ್. ಇಲ್ಲಿ ಏನಾಯ್ತು ಸರ್, ಕರೆಕ್ಟ್ ಆಗಿ ಪ್ಲಾನಿಂಗ್ ಮಾಡಲಿಲ್ಲ ಸರ್ ನಮಗೆ. ಇದರಲ್ಲಿ ಮುಂಚೆ ಏನಾಗಿತ್ತು, ಪೇಮೆಂಟ್ ಶೆಡ್ಯೂಲ್ ಅಲ್ಲಿ ಸರ್ 20% ಪೇಮೆಂಟ್ ಶೆಡ್ಯೂಲ್ ಇತ್ತು ಸರ್ ಅಪ್ ಟು ಪೆಡಸ್ಟ್ರಿಯಲ್ ವರ್ಗ 100 ಅಲ್ಲಿ. ಅದಾದ್ಮೇಲೆ ನಮ್ಗೆ ಇದು ವರ್ಕ್ ಆರ್ಡರ್ ಆದಾಗ 15% ಮಾಡಿದ್ರು ಸರ್. ಅವಾಗ ಏನಾಯ್ತು ನಮ್ಗೆ ಅಂದ್ರೆ 26 lakhs ಒಂದು ಪೆಡಸ್ಟ್ರಿಯಲ್ ಬಂತು ಸರ್, ಒಂದು ಬ್ಲಾಕ್ಗೆ ಸರ್. ನಾವು ಇವಾಗ ವರ್ಕ್ ಸ್ಟಾರ್ಟ್ ಮಾಡಿದಾಗ ಸರ್ 2.4 ಮೀಟರ್ ಪೆಡಸ್ಟ್ರಿಯಲ್ ಹೈಟ್ ಬಂತು ಸರ್ ನಮ್ಗೆ. ಒಂದು ಸ್ಲಾಬ್ ಹೈಟ್ ಪೆಡಸ್ಟ್ರಿಯಲ್ ಹೈಟ್ ಬಂತು ಸರ್. ಅವಾಗ ನಮ್ಗೆ ಕಾಸ್ಟ್ ಬಂದು ಅವ್ರು ಬಂದು 2 ವರ್ಷ ಆಯ್ತು. ಸರಿನಾ ಸರ್? ಏನ್ ಪ್ರಾಬ್ಲಮ್ ಏನು? ಏನಿಲ್ಲ ಸರ್, ಈ ಮಳೆ ನಿಂತ ತಕ್ಷಣ ಇದು start ಈಗ ಮಳೆ ಆಯ್ತು. ಇದಕ್ಕಿಂತ ಮುಂಚೆ ಸ್ವಲ್ಪ ನಮ್ದು ಕಮ್ಯುನಿಕೇಶನ್ ಗ್ಯಾಪ್ ಆಗಿತ್ತು. ಯಾರ ಜೊತೆ ನಮ್ಮ ಇದ್ರ ಕಂಪ್ನಿ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಸರ್. ಒಂದು ಆ ಪ್ರಾಬ್ಲಮ್ ಎಲ್ಲ ನಾವು ಕೇಳಿ ಇಲ್ಲ ಸರ್, ಅವಾಗ ಒಂದು 6 months 7 months ಪ್ರಾಬ್ಲಮ್ ಇತ್ತು. ಅದಾದ್ಮೇಲೆ ತಿರ್ಗಾ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ ಸರ್, ಎಲ್ಲ ಕ್ಲಿಯರ್ ಮಾಡ್ಕೊಂಡು. ಒಂದು 6-7 months ಅಂತೂ ಪ್ರಾಬ್ಲಮ್ ಇತ್ತು ಸರ್. ಈ ಮಿಷನರಿ ಫಸ್ಟ್ ಈ ಮಿಷನರಿ ಸ್ಕೆಲಿಟನ್ ಆಗಿದ್ದು ಅಲ್ಲಿ ಇಟ್ಟಿದ್ದು ಸರ್. ಮಿಷನರಿ ಕಂಪ್ಲೀಟ್ ಮಾಡಿ ನಾವು ಬಿಟ್ಟರು. ಅದು ಕೆಲಸ ಶುರು ಮಾಡಬೇಕು ಅನ್ನೋಷ್ಟೊತ್ತಿಗೆ ಅಲ್ಲೂ ಇದೇ ರಾಡಕ್ಕೆ ತೋರಿಸಿದ್ದೀವಿ ನಾನು ಅಲ್ಲಿಗೆ. ಅಲ್ಲೂ ಕೂಡ ಇದೇ ರಾಡ್ಗಳೇ ಇರೋದು. ಅಲ್ಲೂ ಏನು ಮಾಡಲಿಲ್ಲ, ಇಲ್ಲೂ ರಾಡ್ ಹಾಕಿದ, ಇಲ್ಲೂ ಪೂರ್ತಿ ಏನು ಮಾಡಲಿಲ್ಲ. ಅದೇ ಕಟ್ಟಿಗೆ